ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಆನಂದವಾಗಿದ್ದೀರಾ? ಏನ್ ಪ್ರಿಯರೇ, ಯಾವಾಗಲೂ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡಿಸಿ ಪೀಡಿಸುವಂತೆ ಇರುವುದರಿಂದ ಪ್ರಯೋಜನವೇನಿದೆ? ಖಚಿತವಾಗಿಯೂ ಈ ಲೋಕವೇ ಶ್ರಮೆಯ ಲೋಕವಾಗಿದೆ. ಆದರೆ ಈ ಲೋಕದಲ್ಲಿ ಶ್ರಮೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಶ್ರಮೆಗಳ ಮಧ್ಯದಲ್ಲಿ ಕರ್ತನು ನಮ್ಮ ಸಂಗಡ ಇರುವುದಾದರೆ ನಾವು ಧನ್ಯರು. ಅದಕ್ಕೆ ಕರ್ತನ ಸನ್ನಿಧಿಗೋಸ್ಕರ ನಾವು ಕೋರಿಕೊಳ್ಳುವುದು, ಕರ್ತನೇ ನಮ್ಮ ಮಧ್ಯದಲ್ಲಿ ಇರಿ ಎಂದು ನಾವು ಪ್ರಾರ್ಥಿಸುವುದು ನಮಗೆಷ್ಟೋ ಅವಶ್ಯಕವಾಗಿದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅಲ್ಲಿದ್ದೇನೆಂದಿದ್ದೀರಿ. ಇಷ್ಟೊಂದು ಜನರನ್ನು ಅವರೆಲ್ಲೆಲ್ಲಿದ್ದಾರೋ ಈ ಸೋಷಿಯಲ್ ಮೀಡಿಯಾದ ಮೂಲಕ ಏಕ ಹೃದಯದೊಂದಿಗೆ, ಏಕ ಮನಸ್ಸಿನೊಂದಿಗೆ ನಿಮ್ಮ ಸನ್ನಿಧಿ ಹುಡುಕುತ್ತಾ ನಿಮ್ಮ ಮಾತಿಗಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಕರ್ತನು ನಮ್ಮ ಮಧ್ಯದಲ್ಲಿ ಇರ್ತೇನೆ ಅಂದಿದ್ದಾರೆ. ಇಮ್ಮಾನುವೇಲ್ ಎಂಬ ಮಾತಿನ ಅರ್ಥವೇನು? ನಮ್ಮ ಸಂಗಡ ಆತನು ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾರೆ. ಯೇಸುಕ್ರಿಸ್ತನು ಶರೀರಧಾರಿಯಾಗಿರುವಾಗ ಆತನು ಆಯಾ ಸ್ಥಳಗಳಲ್ಲಿ ಮಾತ್ರವೇ ಇರ್ತಾ ಇದ್ರು. ಯಾಕೆಂದರೆ ಶರೀರಧಾರಿಯಾಗಿದ್ರಲ್ಲವೇ. ಆತನು ಯೆರೂಸಲೇಮಿನಲ್ಲಿದ್ದರೆ ನಜರೇತಿನಲ್ಲಿರಲ್ಲ, ನಜರೇತಿನಲ್ಲಿದ್ದರೆ ಗಲಿಲಾಯದಲ್ಲಿರಲ್ಲ. ಆತನು ಕಾಲು ನಡಿಗೆಯಿಂದ ಗ್ರಾಮಗಳಿಗೂ ತಿರುಗಾಡುತ್ತಾ ಆಯಾ ಸ್ಥಳಗಳಲ್ಲಿ ದುಃಖದಲ್ಲಿದ್ದವರನ್ನು ಸಂತೈಸುತ್ತಾ, ವೇದನೆಯಲ್ಲಿದ್ದವರನ್ನು ಆದರಿಸುತ್ತಾ, ಬಾಧಿತರನ್ನು ಬಿಡಿಸುತ್ತಾ, ಸಮಸ್ಯೆಯಲ್ಲಿದ್ದಂಥವರಿಗೆ ಆದರಣೆಯನ್ನುಂಟು ಮಾಡುತ್ತಾ, ನಶಿಸಿ ಹೋದವರನ್ನು ರಕ್ಷಿಸುತ್ತಾ, ದೆವ್ವ ಪೀಡಿತರನ್ನೆಲ್ಲ ಬಿಡಿಸುತ್ತಾ ಇದ್ದನು. ಇಹಲೋಕದ ಶ್ರಮೆಗಳನ್ನು ನೋಡಿ ಕುಗ್ಗಿ ಹೋಗಬೇಡಿ ಪ್ರಿಯರೇ. ಪರಲೋಕ ನಿಮಗೋಸ್ಕರವೇ ಇದೆ. ನಿಮ್ಮನ್ನು ನೀವು ಆ ಪರಲೋಕ ರಾಜ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳಿರಿ. ನನ್ನನ್ನೂ ನಂಬಿರಿ, ನನ್ನ ತಂದೆಯನ್ನೂ ನಂಬಿರಿ. ಯಾಕೆಂದರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಅಂದಿದ್ದಾರೆ ಯೇಸು. ನನ್ನ ಹೊರತು ತಂದೆಯ ಬಳಿಗೆ ನೀವು ಸೇರಬಹುದು ಎಂದು ಯೇಸು ಅಭಯ ಕೊಟ್ಟಿದ್ದಾರಲ್ಲವೇ. ಆತನು ಹೇಳಿದ ಮಾತುಗಳು ಈ ಪರಿಶುದ್ಧ ಸತ್ಯವೇದದಲ್ಲಿವೆ. ಆತನು ಈಗ ಆತ್ಮಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಎಲ್ಲಿ ಇಬ್ಬರು ಮೂವರು ಆತನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನು ಇರುತ್ತೇನೆ ಅಂದಿದ್ದಾರೆ. ಆತನು ಇಲ್ಲಿಯೂ ಇರ್ತಾರೆ, ನಿಮ್ಮ ಮಧ್ಯದಲ್ಲಿಯೂ ಇರ್ತಾರೆ, ಮತ್ತೊಂದು ಸ್ಥಳದಲ್ಲಿ ಇರ್ತಾರೆ, ಮತ್ತೊಂದು ದೇಶದಲ್ಲಿ ಇರ್ತಾರೆ, ಮತ್ತೊಂದು ಸ್ಥಳಗಳಲ್ಲಿ, ಮತ್ತೊಂದು ಪ್ರಾಂತ್ಯದಲ್ಲಿ ಆತನಿಗೆ ಯಾರಾದರೂ ಪ್ರಾರ್ಥಿಸುವುದಾದರೆ ಆತನ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಬಹುದು. ಆತ್ಮಸ್ವರೂಪಿಯಾದ ದೇವರು ನಮ್ಮನ್ನು ಆದರಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಿ ಜಯ ಕೊಡುವುದಕ್ಕಾಗಿ ಆಶಿಸುವಾತನಾಗಿದ್ದಾರೆ. ವಾಕ್ಯ ನೋಡೋಣ ಬನ್ನಿ. ಸತ್ಯವೇದದಲ್ಲಿ ಚೆಫನ್ಯ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ ಓದುತ್ತೇನೆ, ಕೇಳ್ರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾರೆ. ಏನಂತೆ? ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಅಂದರೆ ಆತನಿಗೆ ಮನೆ ಇಲ್ಲ ಎಂದ ಅರ್ಥವಲ್ಲ. ಆತನು ಹೇಳಿದಾನೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂದಿದ್ದಾರೆ. ನೀವು ನನಗೋಸ್ಕರ ಕಟ್ಟಲಿಚ್ಛಯಿಸುವ ಆಲಯ ಎಷ್ಟರದು? ಆತನು ಹೇಳ್ತಾನೆ, ನಾನು ಮಹಾನ್ ದೇವರು, ಮಹೋನ್ನತನು, ಮಹೋನ್ನತ ಸ್ಥಳಗಳಲ್ಲಿ ವಾಸಿಸುವಾತನಾಗಿದ್ದೇನೆ, ನಿತ್ಯ ನಿವಾಸಿಯೂ ಪರಿಶುದ್ಧನೂ ಆಗಿದ್ದೇನೆ. ಆತನು ಹೇಳ್ತಾನೆ, ಆದಾಗ್ಯೂ ವಿನಯವುಳ್ಳವರ ಮಧ್ಯದಲ್ಲಿಯೂ ಮನಮುರಿದವರ ಮಧ್ಯದಲ್ಲಿಯೂ ನಾನಿರಬೇಕೆಂದು ಬಯಸುತ್ತಾ ಇದ್ದೇನೆ. ಹಾಲೆಲೂಯ. ಪರಲೋಕದ ಸಿಂಹಾಸನವನ್ನು ಆತನು ಬಿಟ್ಟು ಬಾಧೆಗಳೊಂದಿಗೆ, ಶ್ರಮೆಗಳೊಂದಿಗೆ, ಮರಣದೊಂದಿಗೆ, ಸೈತಾನನ ಕೈಯಿಂದ ಪೀಡಿಸಲ್ಪಡುವಂತಹ ಮಾನವ ಜಾತಿಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು, ಮನುಷ್ಯರ ಸಾರೂಪ್ಯ ಧರಿಸಿಕೊಂಡು, ದಾಸನ ಸಾರೂಪ್ಯ ಧರಿಸಿಕೊಂಡು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತಹ ಯೇಸು, ನಮ್ಮ ವಿಮೋಚನೆಗೋಸ್ಕರ ತನ್ನ ರಕ್ತವನ್ನು ಸುರಿಸಿರುವ ಯೇಸು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ಈ ದಿನ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ, ನಮ್ಮ ಮಧ್ಯದಲ್ಲಿ ನಿವಾಸಿಸುತ್ತಿದ್ದಾರೆ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾರೆ. ಯೇಸು ಎಂಬ ಆ ಪದಕ್ಕೆ ರಕ್ಷಕನೂ
ಎಂದರ್ಥ. ಆತನೇ ತನ್ನ ಜನರ ಪಾಪಗಳಿಂದ ಅವರನ್ನು ಬಿಡಿಸಿ ರಕ್ಷಿಸುವವನು ಎಂಬುದಾಗಿ ಅದರ ಅರ್ಥ. ಆತನು ಕ್ರಿಸ್ತನು, ಅಂದರೆ ಅಭಿಷಕ್ತನು, ನಮಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಪ್ರಾಯಶ್ಚಿತ್ತ ಬಲಿಯಾಗಿ ಶಿಲುಬೆಯಲ್ಲಿ ಯಜ್ಞ ಅರ್ಪಿಸಿಕೊಡುವುದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟ ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ಷಣೆ ಮಾರ್ಗ ಉಂಟುಮಾಡಿ ಪರಲೋಕಕ್ಕೆ ವಾರಸುದಾರರನ್ನಾಗಿ ಮಾಡಿದ ಮೇಲೆ ಯೇಸು ಕ್ರಿಸ್ತನಲ್ಲಿ ನಮಗೆ ಪಾಪ ಕ್ಷಮಾಪಣೆ ದೊರಕಿತು. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಆ ದಿನ ಶಿಷ್ಯರಿಗೆ ಹೇಳಿರುವ ಯೇಸು ಈ ದಿನ ನಮ್ಮ ಸಂಗಡ ಇದ್ದಾರೆ. ದೇವರನ್ನು ಮರೆತ ಜನರು ನಶಿಸಿ ಹೋಗುವರು. ದೇವರು ಇಲ್ಲದಿರುವಾಗ, ದೇವರು ಜೊತೆ ಇಲ್ಲದಿರುವಾಗ ನಮಗೆ ಮರಣದ ಭಯವಿರುತ್ತೆ. ಮಾರ್ತಾ ಮರಿಯಳು ಹೇಳ್ತಾರೆ, ಯೇಸುವೇ, ನೀನಿಲ್ಲಿದ್ದೇ ಆದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ. ನೀನು ಜೀವಸ್ವರೂಪನಾಗಿದ್ದಿ, ಮರಣ ಹೊಂದಿದವರನ್ನು ತಿರುಗಿ ಎಬ್ಬಿಸುವಾತನಾಗಿದ್ದೀರಿ ಎಂದು ಅವರು ನಂಬುತ್ತಾರೆ. ಹಾಗೆಯೇ ಯೇಸು ಬಂದಾಗ ಮರಣ ಹೊಂದಿರುವ ತಮ್ಮ ತಮ್ಮನನ್ನು ತಿರುಗಿ ಪಡೆದುಕೊಳ್ಳುತ್ತಾರೆ. ನಮ್ಮ ಜೀವಿತದಲ್ಲಿ ಯೇಸು ನಮ್ಮೊಂದಿಗಿಲ್ಲದಿರುವಾಗ ಬಂದ ಸೋಲುಗಳು, ಯೇಸು ಇಲ್ಲದಿರುವಾಗ ನಮಗುಂಟಾದ ಬಾಧೆಗಳು, ವೇದನೆಗಳು, ಸಮಸ್ಯೆಗಳು, ಇವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯಾವಾಗಲೂ ಆಸೆಯುಳ್ಳಂತಹ ದೇವರಾಗಿದ್ದಾರೆ. ಇಗೋ, ನಾನು ಬಾಗಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ಬಾಗಲನ್ನು ತೆರೆಯುವುದಾದರೆ ನಾನು ಒಳಗೆ ಬರುತ್ತೇನೆ ಅನ್ನುತ್ತಾರೆ ಯೇಸು. ನಿಮ್ಮ ಜೀವಿತದೊಳಗೆ ಯೇಸು ಸುಮ್ಮನೆ ಬರಲ್ಲ ಪ್ರಿಯರೇ. ನನ್ನ ತಂಟೆಗೆ ಬರಬೇಡಿರಿ ಅನ್ನುತ್ತೇವಲ್ಲವೇ? ಹೌದು, ನಮ್ಮ ತಂಟೆಗೆ ಆತನು ಬರಲ್ಲ. ಆತನು ನಮಗೆ ಎಷ್ಟೇ ಪ್ರೀತಿ ಮಾಡಿದರೂ, ನಮಗೋಸ್ಕರ ಎಷ್ಟೇ ದೊಡ್ಡ ತ್ಯಾಗ ಮಾಡಿದರೂ, ನಮ್ಮನ್ನು ಬಿಡಿಸಬಲ್ಲಂತಹ, ರಕ್ಷಿಸಬಲ್ಲಂತಹ ಎಷ್ಟೇ ದೊಡ್ಡ ಶಕ್ತಿ ಆತನಿಗಿದ್ದರೂ, ನೀವು ಬೇಡಿಕೊಳ್ಳುವಾಗಲೇ, ಕೋರಿಕೊಳ್ಳುವಾಗಲೇ ಆತನು ನಿಮ್ಮನ್ನು ದರ್ಶಿಸುತ್ತಾನೆ. ಆತನು ನಿಮಗೆ ಸ್ವೇಚ್ಛೆ ಕೊಡುತ್ತಾನೆ. ತನ್ನ ಆಕಾರದಲ್ಲಿ, ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾನೆ. ನೀವು ದೇವರ ಪ್ರೀತಿಯನ್ನು ಗುರುತಿಸಬೇಕು. ಅದಕ್ಕೆ ಆ ಪ್ರೀತಿಯ ಕುರಿತಾಗಿ ನಾವು ಪ್ರಕಟಿಸ್ತಿದ್ದೇವೆ. ಇದು ಬೆಳಕು, ಇದು ಕತ್ತಲು, ಇದು ಆಶೀರ್ವಾದ, ಇದು ಶಾಪ, ಇದು ಇಕ್ಕಟ್ಟಾದ ಮಾರ್ಗ, ಇದು ವಿಶಾಲವಾದ ಮಾರ್ಗ. ಅಗೋ ಸೈತಾನನು, ಇಗೋ ಯೇಸು, ಯಾರು ಬೇಕು ಆರಿಸಿಕೊಳ್ಳಿರಿ. ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ಸ್ವಲ್ಪ ಕಾಲ ಪಾಪ ಭೋಗಕ್ಕಿಂತ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೇ ದೊಡ್ಡ ಭಾಗ್ಯವೆಂದೆಣಿಸಿದ. ಫರೋಹನ ಕುಮಾರ್ತೆಯ ಕುಮಾರನಾಗಿ ರಾಜಭೋಗ ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಶ್ರಮೆ ಅನುಭವಿಸುವುದೇ ಶ್ರೇಷ್ಠವೆಂದೆಣಿಸಿ ಅದನ್ನೇ ಆರಿಸಿಕೊಂಡಿದ್ದಕ್ಕಾಗಿ ದೇವರಿಂದ ಉಪಯೋಗವಾದ. ಈ ದಿನ ಯೇಸುವನ್ನು ನೀವು ಕೋರಿಕೊಳ್ಳಿರಿ, ಯೇಸುವನ್ನು ಆಹ್ವಾನಿಸಿರಿ. ನಿಮ್ಮ ಮಧ್ಯದಲ್ಲಿರ್ತಾರೆ, ನಿಮ್ಮ ಮನೆಯಲ್ಲಿರ್ತಾರೆ. ಅಷ್ಟಕ್ಕೂ ನಿಮ್ಮ ಮನೆಯಲ್ಲಿ ಯೇಸು ಇದ್ದಾರೋ? ಅದಕ್ಕೆ ಯೇಸುವಿನ ಫೋಟೋ ತೋರಿಸಿದ್ರು ಯಾರೋ ಒಮ್ಮೆ. ಫೋಟೋ ಅಲ್ಲ ಪ್ರಿಯರೇ, ಯೇಸುವಿನ ಸನ್ನಿಧಿ ಇದೆಯಾ? ಆತನು ಆತ್ಮಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿರುವ ಆತನಾಗಿದ್ದಾನೆ. ಯೇಸುವನ್ನು ನೀವು ಆಹ್ವಾನಿಸುವವರಾಗಿರೋದಾದ್ರೆ, ಮೊಳಕಾಲೂರಿ ಪ್ರಾರ್ಥಿಸುವವರಾಗಿರೋದಾದ್ರೆ, ಹಾಡು ಹಾಡುತ್ತಾ ಯೇಸುವನ್ನು ಸ್ತುತಿಸುವವರಾಗಿರೋದಾದ್ರೆ, ಖಚಿತವಾಗಿಯೂ ದೇವರ ಸನ್ನಿಧಿಯನ್ನು ನೀವು ಅನುಭವಿಸುವವರಾಗಿರ್ತೀರಿ. ಅದು ಇಲ್ಲದಿರುವಾಗ ನಮಗೆ ಭಯ. ಯಾಕೆಂದರೆ ಯೇಸು ಇಲ್ಲದಿರುವಲ್ಲಿ ಕತ್ತಲೆ ಇರುತ್ತೆ. ಯೇಸು ಇಲ್ಲದಿರುವಲ್ಲಿ ಸೈತಾನನಿರ್ತಾನೆ. ಹೀ ಈಸ್ ಆನ್ ಅನ್ಇನ್ವೈಟೆಡ್ ಗೆಸ್ಟ್. ನೀವೇನು ಅವನಿಗೆ ಕರೆಯುವ ಅಗತ್ಯವಿಲ್ಲ. ಅವನು ನಿಮಗೆ ಫೋರ್ಸ್ ಮಾಡ್ತಾನೆ, ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸ್ತಾನೆ. ಅವನಿಗೆ ನಾವು ಮಾರಿಕೊಂಡೆವು ಪಾಪದಿಂದ. ಅದಕ್ಕಾಗಿ ಅವನು ನಮಗೆ ವೇದನೆ ಉಂಟು ಮಾಡ್ತಾನೆ, ಬಾಧೆ ಉಂಟು ಮಾಡ್ತಾನೆ. ನಾವು ಹಂತ ಹಂತವಾಗಿ ಕೆಳಮಟ್ಟಕ್ಕೆ ಬಿದ್ದೋಗುವ ಹಾಗೆ ಪಾಪ ಮಾಡಲು ಪ್ರೇರೇಪಿಸ್ತಾನೆ. ಆ ಬಾಧೆಗಳಿಂದ, ವೇದನೆಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆಯಾಗಬೇಕಾದ್ರೆ ಯೇಸುವನ್ನು ಕೋರಿಕೊಳ್ಳುವುದಾದರೆ ಆತನು ನಮ್ಮನ್ನು ಕ್ಷಮಿಸುತ್ತಾನೆ, ಆಶೀರ್ವದಿಸ್ತಾರೆ. ಈಗೋ ಕರ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ಶಕ್ತಿವಂತನು, ನಿಮ್ಮನ್ನು ರಕ್ಷಿಸಬಲ್ಲ ಆತನು. ಆತನು ಶಕ್ತಿವಂತನಾಗಿದ್ದಾನೆ. ಆತನೇ ಹೇಳಿದ್ದಾನೆ, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ ಎಂಬುದಾಗಿ. ಆತನು ಶಕ್ತಿವಂತನಾಗಿದ್ದಾನೆ. ಆತನೇ ನಿಮ್ಮನ್ನು ಬಿಡಿಸುತ್ತಾನೆ. ನಿಮ್ಮ ಶ್ರಮೆಗಳಿಂದ, ನಿಮ್ಮ ಬಾಧೆಗಳಿಂದ, ನಿಮ್ಮ ವ್ಯಾಧಿಗಳಿಂದ, ಶತ್ರು ಹಾಕಿರುವ ಒಳಸಂಚುಗಳ ಉರುಳಿನಿಂದ ನಿಮ್ಮನ್ನು ಬಿಡಿಸುತ್ತಾನೆ. ಸೈತಾನನ ಬಂಧನಗಳಿಂದ ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಸೈತಾನನನ್ನು ಎದುರಿಸಿರುವ, ಸೈತಾನನ ತಲೆ ಜಜ್ಜಿರುವ ದೇವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನನ್ನು ಒಡೆಯನನ್ನಾಗಿ ಅಂಗೀಕರಿಸಿರಿ. ಆತನನ್ನು ಒಡೆಯನನ್ನಾಗಿ ನಿಮ್ಮ ಮನೆಯೊಳಗೆ ಆಹ್ವಾನಿಸಿರಿ. ಆತನ ಸನ್ನಿಧಿಯನ್ನು ಕೋರಿಕೊಳ್ಳಿರಿ. ಅದ್ಭುತ ಕಾರ್ಯಗಳನ್ನು ನೀವು ಅನುಭವಿಸುವವರಾಗಿರ್ತೀರಿ. ಆತನು ನಿಮ್ಮ ಮೇಲೆ ತಾನಿಟ್ಟಿರುವ ಪ್ರೀತಿಯ ನಿಮಿತ್ತ ಶಾಂತವಾಗಿದ್ದು ನಿಮ್ಮಲ್ಲಿ ಸಂತೋಷಿಸುತ್ತಾ ಹರ್ಷಿಸುವ ಆತನಾಗಿದ್ದಾನೆ.
ನಿಮ್ಮ ಮೇಲಿಟ್ಟಿರುವ ಪ್ರೀತಿಯ ನಿಮಿತ್ತ ಶಾಂತ ವಹಿಸುತ್ತಿದ್ದಾನೆ. ದೇವರ ಕೋಪ ಏನಾದರೂ ನಮ್ಮ ಮೇಲೆ ಬರುವುದಾದರೆ ಎಷ್ಟೋ ಶ್ರಮೆಗಳ ಪಾಲಾಗ್ತಿದ್ದೆವು. ಈಗಾಗಲೇ ನಾವು ಮರಣ ಕೂಡ ಹೊಂದುತ್ತಿದ್ದೆವು. ಆದರೆ ಆತನು ಶಾಂತವಾಗಿದ್ದಾನೆ. ಆತನು ನಾವು ಪಶ್ಚಾತ್ತಾಪ ಪಡಬೇಕೆಂದು ಕೋರಿಕೊಳ್ತಿದ್ದಾನೆ. ನಾವು ಕರ್ತನೇ ಕ್ಷಮಿಸಿರಿ ಎಂದು ಕೇಳಿದ ಮರುಕ್ಷಣವೇ ಕರ್ತನು ಹೇಳ್ತಾನೆ, ಆತನು ನಿಮ್ಮ ಶಿಕ್ಷೆಯನ್ನು ಅಳಿಸಿ ಹಾಕುತ್ತಾನೆ. ನಿಮ್ಮ ಮೇಲಿರುವ ಕೇಸ್ ಅಳಿಸಿ ಹಾಕ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಮೇಲಿರುವ ನಿಂದೆ ಅಪರಾಧಗಳು ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನಾನೇ ನನಗೋಸ್ಕರ ನನ್ನ ಚಿತ್ತಾನುಸಾರವಾಗಿ ನಿಮ್ಮ ದೋಷಗಳನ್ನೆಲ್ಲ ಅಳಿಸಿಬಿಡ್ತಾ ಇದ್ದೇನೆ. ಇನ್ನೆಂದಿಗೂ ಅವು ನನ್ನ ನೆನಪಿನಲ್ಲಿಟ್ಕೊಳ್ಳೋದಿಲ್ಲ. ನಾವು ಕ್ಷಮಿಸಲ್ಪಡಬೇಕೆಂದು, ನಾವು ಪ್ರೀತಿಸಲ್ಪಡಬೇಕೆಂದು, ನಮ್ಮಲ್ಲಿ ಆತನು ಆನಂದಿಸಬೇಕೆಂದು ಉತ್ಸಾಹದಿಂದ ಎದುರು ನೋಡ್ತಿದ್ದಾರೆ ನಮಗಾಗಿ ಪ್ರಾಣ ಕೊಟ್ಟ ಕರ್ತನಾದ ಯೇಸುಕ್ರಿಸ್ತನು. ಯಾಕೆ ನೀವು ಬಾಧೆಗಳಲ್ಲಿ ಒದ್ದಾಡ್ತಾ ಇರ್ತೀರಿ? ಯಾಕೆ ನಿಮ್ಮ ಸಮಸ್ಯೆ ನೀವೇ ತೀರಿಸಿಕೊಳ್ಳಬೇಕೆಂದು ತವಕ ಪಡುತ್ತಾ ಮತ್ತಷ್ಟು ಸಂಕಟಗಳಿಗೆ ಗುರಿಯಾಗ್ತೀರಿ? ನಿಮ್ಮ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ. ಆತನೇ ನಿಮ್ಮನ್ನು ಬಿಡಿಸುತ್ತಾನೆ. ಆತನು ನಿಮಗೋಸ್ಕರ ಚಿಂತಿಸುತ್ತಾ ಇರುವುದರಿಂದ ನಿಮ್ಮ ಚಿಂತೆ ಎಲ್ಲವನ್ನೂ ಕೂಡ ಆತನ ಮೇಲೆ ಹಾಕಿರಿ. ಪ್ರಾರ್ಥನೆಗಳಿಂದ ವಿಜ್ಞಾಪನೆಗಳಿಂದ, ಅಂದರೆ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿಮ್ಮ ಬಾಧೆಗಳನ್ನು ಆತನಿಗೆ ಹಂಚಿಕೊಳ್ಳಿರಿ. ಅದಕ್ಕೆ ಪ್ರಾರ್ಥಿಸಬೇಕು. ನಮ್ಮ ಹೃದಯಗಳನ್ನು ಖಾಲಿ ಮಾಡಿಕೊಂಡು ದೇವರ ಪ್ರೀತಿಯಿಂದಲೂ ದೇವರ ಆನಂದದಿಂದಲೂ ನಾವು ತುಂಬಲ್ಪಡಬೇಕಾದರೆ ಮೊದಲು ನಮ್ಮ ಪಾಪ ಭಾರದಿಂದ ಬಿಡಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ಆತನು ನಮ್ಮ ಮಧ್ಯ ಇದ್ದಾನೆ. ಈಗ ನೀವು ವಾಕ್ಯ ಕೇಳ್ತಾ ಇರುವಾಗ ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ರೂ ಕೂಡ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಆತನು ನಿಮ್ಮನ್ನು ಕ್ಷಮಿಸುತ್ತಾನೆ. ಆತನು ನಿಮ್ಮನ್ನು ಆದರಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ಶಕ್ತಿಯುಳ್ಳಾತನಾಗಿದ್ದಾನೆ. ನಮ್ಮ ಸಂಕಟಗಳಿಂದ ಬಿಡಿಸುವಾತನು, ನಮ್ಮ ವ್ಯಾಧಿಗಳನ್ನು ಸ್ವಸ್ಥಪಡಿಸುವಾತನು, ನಮ್ಮ ಚಿಕ್ಕಿನಿಂದ ನಮ್ಮನ್ನು ಬಿಡಿಸುವಾತನೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಇಂತಹ ದೊಡ್ಡ ದೇವರು ನಮಗಿರುವಾಗ ನಾವಿನ್ನೂ ವೇದನೆಯಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ ಇರುವ ಅವಶ್ಯಕತೆ ಇಲ್ಲ. ನನಗೆ ಮೊರೆ ಇಡಿಯಿರಿ, ನಾನು ನಿನಗೆ ಉತ್ತರ ಕೊಡುತ್ತೇನೆಂದಿದ್ದಾರೆ ದೇವರು. ಹೇಳಿ ಈ ದಿನ, ದೇವರೇ, ನಾನು ಈ ಸಾಲದೊಳಗೆ ಮುಳುಗಿದ್ದೇನೆ, ನಾನು ಈ ಶ್ರಮೆಯಲ್ಲಿದ್ದೇನೆ, ಆರ್ಥಿಕ ತೊಂದರೆಯಲ್ಲಿದ್ದೇನೆ, ಅನಾರೋಗ್ಯ ಪರಿಸ್ಥಿತಿಯಲ್ಲಿದ್ದೇನೆ, ಸೈತಾನನಿಗೆ ಬಂಧಿತನಾಗಿ ದುರಭ್ಯಾಸಗಳಿಗೆ ಬಂಧಿತನಾಗಿ ಹೊರಬರಲಾರದ ಪರಿಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ರಕ್ಷಿಸುವಿರಾ? ನನ್ನನ್ನು ಬಿಡಿಸುವಿರಾ? ನನಗೆ ಸಹಾಯ ಮಾಡುವಿರಾ ಎಂದು ಒಂದು ಸಾರಿ ಕೂಗಿ ನೋಡಿ. ನೀವೆಲ್ಲಿದ್ದೀರೋ ಅಲ್ಲಿಯೇ ಈ ಅನುದಿನದ ಧ್ಯಾನ ಮುಗಿದಾದ ಮೇಲೆ ನೀವು ಹಾಗೆಯೇ ಅದೇ ರೀತಿಯಾಗಿ ಮೊಳಕಾಲೂರಿ ಕೆಲವು ನಿಮಿಷ ಇರೋದಾದರೆ, ಈ ದಿನ ದೇವರೇ, ನೀವು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿಮ್ಮನ್ನು ಬಿಡೋದಿಲ್ಲ. ಈ ದಿನವೇ ನನ್ನ ಹೃದಯದೊಳಗೆ ಬನ್ನಿರಿ ದೇವರೇ, ಈಗ ನಿಮಗಾಗಿ ನನ್ನ ಹೃದಯ ತೆರೆಯುತ್ತಾ ಇದ್ದೇನೆ ಎಂದು ಹೀಗೆ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡೋದಾದರೆ ಅದ್ಭುತವಾದ ಸ್ಪಂದನೆ ಕಾಣುವಿರಿ. ಆಶ್ಚರ್ಯಕರವಾದ ಮಾರ್ಪಡುವಿಕೆ ಕಾಣುವಿರಿ. ಈಗೋ ನಾನು ಒಂದು ನೂತನ ಕಾರ್ಯವನ್ನು ಮಾಡುತ್ತಿದ್ದೇನೆ, ಈಗಲೇ ಅದು ತಲೆದೂರುತ್ತಿದೆ ಎಂದು ಹೇಳಿರುವ ಕರ್ತನ ಮಾತು ಅಕ್ಷರಶಃ ನಿಮ್ಮಲ್ಲಿ ನೆರವೇರುತ್ತೆ. ಇದೇ ಅನುಕೂಲವಾದ ಸಮಯವಾಗಿದೆ. ಇಂದೇ ರಕ್ಷಣೆಯ ದಿನವಾಗಿದೆ. ಯಾವುದೇ ಸಮಯದಲ್ಲಾಗಲಿ ಯೇಸುವನ್ನು ಕರೆಯುವುದಾದರೆ ಐ ಆಮ್ ಟೂ ಬ್ಯುಸಿ ಅನ್ನುವ ಆತನು ಮಾತ್ರ ಅಲ್ಲ, ನಾನು ಈಗ ಉತ್ತರ ಕೊಡಲಾರೆನು ಎಂದು ಹೇಳುವ ಆತನು ಮಾತ್ರ ಅಲ್ಲವೇ ಅಲ್ಲ. ಖಚಿತವಾಗಿ ನಿಮ್ಮ ಮೊರೆಯನ್ನು ಲಾಲಿಸಿ, ನಿಮ್ಮ ಹೃದಯದ ವೇದನೆಯನ್ನು ನೋಡಿ ನಿಮ್ಮನ್ನು ದಯತೋರಿಸಿ ನಿಮ್ಮನ್ನು ಆದರಿಸುವಾತನೇ ನಿಮಗಾಗಿ ಪ್ರಾಣ ಕೊಟ್ಟಂತಹ ಕರ್ತನಾಗಿದ್ದಾರೆ. ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು, ಎಂತಹ ಪರಿಸ್ಥಿತಿಯಲ್ಲಿದ್ದು ಈ ಮಾತುಗಳನ್ನು ಕೇಳ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ದೇವರು ನಿಮ್ಮೊಂದಿಗೆಯೇ ಮಾತಾಡ್ತಿದ್ದಾರೆ. ನೀವೆಲ್ಲಿದ್ದರೂ ಅಲ್ಲಿಗೆ ನಾನು ಬರ್ತೇನೆ, ನಾನಲ್ಲಿ ನಿಮ್ಮೊಂದಿಗೆ ಇರ್ತೇನೆ. ಆತನೇನು ವೀಸಾ ತೆಗೆದುಕೊಂಡು ಫ್ಲೈಟ್ ಬುಕ್ ಮಾಡಿ ಬರುವ ಅಗತ್ಯವಿಲ್ಲ. ನೀವು ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ಗ್ರಾಮದ ಮೂಲೆಯಲ್ಲಿದ್ದರೂ, ನಿಮ್ಮ ಸ್ಥಳಕ್ಕೆ ಬರಲು ಯಾವುದೇ ಬಸ್ಸು, ಟ್ರೇನು, ಫ್ಲೈಟ್ ಇಲ್ಲದಿದ್ದರೂ, ಯಾವ ಟ್ರಾನ್ಸ್ಪೋರ್ಟೇಷನ್ ಲಭ್ಯವಿಲ್ಲದಿದ್ದರೂ ಅಕ್ರಾಸ್ ದ ಗ್ಲೋಬ್ ನೀವು ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಸರ್ವವನ್ನೂ ಅರಿತಿರುವಂತಹ ದೇವರು, ಸರ್ವಶಕ್ತನಾದ ದೇವರು ಈ ಕ್ಷಣವೇ ನಿಮ್ಮನ್ನು ದರ್ಶಿಸಲು ಸಿದ್ಧನಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರೊಂದಿಗೆ ನೀವು ಮಾತಾಡ್ತಾ ಇದ್ದೀರಿ ಚೆನ್ನಾಗಿ ಬಲ್ಲಿರಿ. ಅದು ಅವರಿಗೆ ಯಾವುದೇ ಸಮಯವಾಗಿರ್ಬೋದು. ಆದರೆ ಆತ್ಮಸ್ವರೂಪಿಯಾದ ನೀವು, ಸರ್ವಜ್ಞಾನಿಯಾಗಿರುವ ನೀವು, ಸಮಸ್ತವನ್ನು ಮಾಡಬಲ್ಲ ಶಕ್ತಿಯುಳ್ಳ ದೇವರಾದ ನೀವು ನಮ್ಮ ಮಧ್ಯದಲ್ಲಿದ್ದೀರಿ ಎಂದು, ನೀವು ಶಕ್ತಿಯುಳ್ಳಾತನೆಂದು, ನಮ್ಮನ್ನು ಬಿಡಿಸಬಲ್ಲಾತನೆಂದು ನಾವು ನಂಬುತ್ತಾ ಇದ್ದೇವೆ ದೇವರೇ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ ದೇವರೇ. ನನ್ನ ಕೈ ಬಿಟ್ಟಿದ್ದಾರೆ, ನನ್ನನ್ನು ತಳ್ಳಿ ಹಾಕಿದ್ದಾರೆ, ನನಗೆ ಯಾರೂ ಇಲ್ಲ, ನಾನು ಬಾಧೆಯಲ್ಲಿದ್ದೇನೆ, ನಾನು ಕುಗ್ಗಿ ಹೋಗಿದ್ದೇನೆ, ಈಗ ನನಗೆ ಸಾವೇ ದಿಕ್ಕು ಎಂಬುದಾಗಿ ಯಾರ್ಯಾರು
ನಿರುತ್ಸಾಹದಲ್ಲಿದ್ದಾರೋ ಅಂಥವರಿಗೆಲ್ಲ ನೀವೇ ಸಂಧಿಸಿರಿ ದೇವರೇ. ನಿಮಗಾಗಿ ಪ್ರಾಣ ಕೊಟ್ಟ ಆತನು ನಾನಿದ್ದೇನೆ, ನಿಮ್ಮನ್ನು ಪ್ರೀತಿಸುವ ಆತನು ನಾನಿದ್ದೇನೆ, ನಿಮಗಾಗಿ ಶಾಂತವಾಗಿದ್ದುಕೊಂಡು ಕಾದುಕೊಂಡಿದ್ದೇನೆ, ನಿಮ್ಮನ್ನು ಕ್ಷಮಿಸುತ್ತೇನೆ, ನಿಮ್ಮ ಮೇಲಿರುವ ಶಿಕ್ಷೆಯನ್ನು ಅಳಿಸಿ ಹಾಕುತ್ತೇನೆ, ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂಬ ಮಾತುಗಳಿಂದ ಅಭಯ ಕೊಟ್ಟು ಪರಿಶುದ್ಧಾತ್ಮನ ಕಾರ್ಯಗಳನ್ನು ಮುಂದುವರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನು ಅನುಗ್ರಹಿಸುವ ಮೇಲುಗಳೆಲ್ಲ ಈ ದಿನವೇ ಅನುಭವಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೂ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕರ್ತನು ನಿಮ್ಮನ್ನು ಸಂಧಿಸುವುದಾದರೆ, ಸಾಧ್ಯಕರವಾದ ಕಾರ್ಯ ಮಾಡುವುದಾದರೆ ಆ ವಿಷಯ ಈಗಲೇ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ಒಂದು ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ತಪ್ಪದೆ ಕಳಿಸಿಕೊಡಿರಿ. ನೀವು ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ವಾಟ್ಸಪ್ ಮೆಸೇಜ್ 8939731313 ನಂಬರಿಗೆ, ಒಂದು ವೇಳೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಹಾಗೂ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ಕಳಿಸಿಕೊಡಿರಿ. ನಿಮ್ಮನ್ನು ಗಮನಿಸುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಈ ರೀತಿಯಾದ ವಾಟ್ಸಪ್ ನಂಬರ್ ಕೊಡ್ತಿದ್ದೇವೆ. ಅಷ್ಟೇ ಹೊರತು ಮತ್ತೊಂದು ಉದ್ದೇಶ ಇದರಲ್ಲಿಲ್ಲ. ಹಾಗಾಗಿ ನೀವು ಈ ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸಿ ನಿಮ್ಮ ಮನವಿಗಳನ್ನು ತಿಳಿಯಪಡಿಸಿರಿ. ನಿಮಗಾಗಿ ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅನುಗ್ರಹಿಸುವ ಅದ್ಭುತವಾದ ಉತ್ತರವನ್ನು ಹೊಂದಿಕೊಳ್ಳಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ಎಷ್ಟರ ಮಟ್ಟಿಗೆ ಈ ಪ್ರೋಗ್ರಾಂ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬ ಆ ವಿಷಯವನ್ನು ಕೂಡ ನಮಗೆ ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.